ಹಿಂದೂ ಸಂಗಮ ಒಂದಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಬಹುದಾ ಅಂತ ಒಂದು ಅನುಮಾನ ಇದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದೀರಿ. ಎರಡನೇದು, ಬರೀ ಜನ ಕಾರ್ಯಕ್ರಮಕ್ಕಷ್ಟೇ ಬಂದಿರೋದಲ್ಲ, ಉದ್ದಕ್ಕೂ ಶೋಭಾಯಾತ್ರೆಯಲ್ಲಿ ಬಿರು ಬಿಸಿಲಿನಲ್ಲಿ ನಡ್ಕೊಂಡು ಬಂದಿದ್ದೀರಿ. ಧನ್ಯರು ಎಲ್ಲರೂ. ಮೂರನೇದು ಬಹಳ ವಿಶೇಷವಾದ ಸಂಗತಿ, ನಾನು ಅರಸೀಕೆರೆಗೆ ಬಂದಾಗ ದಾರಿಯುದ್ದಕ್ಕೂ ಅಂಗಡಿಗಳು ಬಂದಾಗ್ಬಿಟ್ಟಿದೆಯಲ್ಲ ಇವತ್ತು ಅಂತ ನೋಡ್ತಾ ಇದ್ದೆ. ಯಾತಕ್ಕಿರ್ಬೋದು ಅಂತ ನೋಡಿದ್ರೆ ಒಂದ್ ಕಡೆ ಒಂದು ಅಂಗಡಿ ಮೇಲೆ ಬೋರ್ಡ್ ಹಾಕಿದ್ರು. ಅಂದಿನ ದಿನ ಅಂದ್ರೆ ಇವತ್ತಿನ ಸೋಮವಾರದ ದಿನ ಹಿಂದೂ ಸಂಗಮ ಇರೋದ್ರಿಂದ ಅವತ್ತಿನ ದಿನ ಈ ಅಂಗಡಿ ರಜೆ ಇರುತ್ತೆ ಅಂತ. ಬಹುಶಃ ಇಡೀ ರಾಜ್ಯದಲ್ಲಿ ಅಂಗಡಿಗಳನ್ನ ಕ್ಲೋಸ್ ಮಾಡಿ ಯಾರಾದ್ರೂ ಹಿಂದೂ ಸಂಗಮಕ್ಕೆ ಬಂದಿದ್ರೆ ಅದು ಕೂಡ ನನಗೆ ಗೊತ್ತಿರುವಂತೆ ಅರಸೀಕೆರೆಯಲ್ಲಿ ಯಾವ್ದಾದ್ರು ಚಿಕ್ಕ ಊರುಗಳಲ್ಲಿ ಮಾಡಿದ್ದಿರ್ಬೋದು. ಆದ್ರೆ ಇಷ್ಟು ದೊಡ್ಡ ಒಂದು ನಗರದಲ್ಲಿ ಇಂಥದ್ದೊಂದು ಅದ್ಭುತವಾಗಿರುವಂತ ಕೆಲಸ ಮಾಡಿರೋದು ಅತ್ಯಂತ ಹೆಚ್ಚಿನ ಸಂತೋಷದ ಸಂಗತಿ. ನಂಗೆ ತುಂಬಾ ಜನ ಕೇಳ್ತಾರೆ, ಇಲ್ಲೂ ಬಹಳ ಜನರಿಗೆ ಅನುಮಾನ ಇರ್ಬೋದು. ಕೆಲವು ಮತಗಳವರು ವಾರಕ್ಕೆ ಒಂದಿನ ಸೇರ್ತಾರೆ, ದಿನಕ್ಕೆ 5 ದಿನ 5 ಸಲ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ತಕ್ಷಣ ಸೇರ್ಲಿಕ್ಕಾಗತ್ತೆ. ಎಲ್ಲಾದ್ರೂ ಒಂದ್ ಸಣ್ಣ ಗಲಾಟೆ ಆಗ್ಬಿಟ್ರೆ ಒಂದು 50 ಜನ 100 ಜನ ಸೇರ್ತಾರೆ. ಹಿಂದೂಗಳು ಹಂಗ್ ಸೇರಲ್ಲ. ಹಂಗೆಲ್ಲ ನಮ್ಗೆ ಅನುಮಾನ ಇರುತ್ತೆ. ಯಾಕೆ ಸೇರಲ್ಲ ಗೊತ್ತಾ? ನಾವು ತಕ್ಷಣಕ್ಕೆ ನಮ್ಗೆ ಹೆದರಿಕೆ ಇಲ್ಲ ರೀ. ಇದು ನಮ್ ದೇಶ, ನಮ್ ದೇಶದಲ್ಲಿ ನಮ್ಮನ್ ಯಾವನ್ ಏನ್ ಮಾಡ್ತಾನೆ ಅನ್ನುವ ಧೈರ್ಯದ ಕಾರಣಕ್ಕೆ ಸೇರಲ್ಲ. ನಾವ್ಯಾಕೆ ಸೇರ್ಬೇಕು? ಯಾವನ್ ಹೆದರ್ತಿರ್ತಾನೋ ಅವನ್ ಸೇರ್ಬೇಕಷ್ಟೇ. ಯಾರಿಗ ಈ ದೇಶ ನನ್ನದ್ದಲ್ಲ ಅಂತ ಅನ್ಸುತ್ತೋ ಅವನ್ ಪದೇ ಪದೇ ಸೇರ್ಬೇಕು. ನಾನ್ ಯಾಕ್ರಿ ಸೇರ್ಬೇಕು? ನನ್ ದೇಶ ಇದು, ಯಾರಪ್ಪಂದು ಅಲ್ಲ, ಇದು ನಂದು. ನಾನು ಯಾಕೆ ಸೇರ್ಬೇಕು? ಇದು ಮೊದಲನೇದು. ಎರಡನೇದು, ವಾರಕ್ಕೊಂದಿನ ಸೇರ್ಬೇಕು, ನಾವು ಒಂದು ಘೋಷಣೆ ಕೂಗಿದ ತಕ್ಷಣ ಜನ ಬಂದ್ಬಿಡ್ಬೇಕು ಅಂತ ಭಾವಿಸೋದು ಎಲ್ಲಿ ಗೊತ್ತಾ? ಸೈನ್ಯದಲ್ಲಿ. ನಾನು ಅನೌನ್ಸ್ ಮಾಡಿದ ತಕ್ಷಣ ಜನ ಬಂದ್ ಲೈನ್ ಆಗಿ ನಿಂತ್ಕೋಬೇಕು, ಈಗ ಅಟ್ಯಾಕ್ ಮಾಡು ಅಂದ್ರೆ ಮಾಡ್ಬೇಕು. ಸೈನ್ಯ ರೀ, ನಮ್ದು ಸೈನ್ಯ ಅಲ್ಲ, ನಮ್ಮದು ಧರ್ಮ. ನೀನ್ ಸೋಮವಾರ ಶಿವನ ಮಂದಿರಕ್ಕೆ ಹೋಗು, ಮಂಗಳವಾರ ದೇವಿ ಮಂದಿರಕ್ಕೆ ಹೋಗು, ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ, ಎಲ್ಲಿಗೆ ಬೇಕಿದ್ರು ಹೋಗು, ನಿನಗೆ ಫ್ರೀಡಮ್ ಇದೆ ಅಂತ ಹೇಳುವಂತ ಧರ್ಮ ನಮ್ಮದ್ದು, ನಮ್ಮದು ಸೈನ್ಯ ಅಲ್ಲ ಅಂತ ನಾನು ಪದೇ ಪದೇ ಸಿಕ್ಕಾಗ ಹೇಳ್ತಿರ್ತೀನಿ. ನಾವು ಸೈನ್ಯ ಕಟ್ಟದವ್ರಲ್ಲ. ನಮ್ ಪೂರ್ವಜರು ನಮ್ಗೆ ಹೇಳಿದ್ರು, ನಿಮ್ಗೆಲ್ಲ ಫ್ರೀಡಮ್ ಇದೆ ಕಣ್ರೋ ಅಂತ. ನೀನು ಲಿಂಗ ಪೂಜೆ ಮಾಡ್ಲಿಕ್ಕೆ ಲಿಂಗಾಯತನೇ ಆಗಿರ್ಬೇಕು ಅಂತ ಇಲ್ಲ ರೀ. ಒಬ್ಬ ಬ್ರಾಹ್ಮಣನಿಗೆ ಲಿಂಗ ಪೂಜೆ ಮಾಡ್ಕೊಂಡು ನನಗೇನಾದ್ರೂ ತಿಳ್ಕೊಳ್ಬೇಕು ಅನ್ನುವಂತ ಆಸ್ಥೆ ಅವನಿಗಿದ್ರೆ ಅವನ ಕೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಅದನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಈ ದೇಶದಲ್ಲಿ ಎಲ್ಲರೂ ಬಂದು ತಪ್ಪು ಅಂತ ಯಾರು ಹೇಳಲ್ಲ. ಬಸವಣ್ಣವ್ರು ಪ್ರತ್ಯಕ್ಷ ಆಗಿ ನೀನ್ ತಪ್ಪು ಮಾಡಿದ್ಯಾ ಅಂತ ಬೈಯೋದಿಲ್ಲ. ನಿನಗೆ ಫ್ರೀಡಮ್ ಇದೆ ಕಣಪ್ಪ, ಸ್ವಾತಂತ್ರ್ಯ ಇದೆ, ಯಾವ ಮಾರ್ಗ ಸರಿಯಾಗಿದ್ಯೋ ಅದನ್ನ ಆರಿಸಿಕೋ ಅಂತ ಜಗತ್ನಲ್ಲಿ ಹೇಳಿದ ಧರ್ಮ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ ಮಾತ್ರ, ಇನ್ಯಾರೂ ಅಲ್ಲ. ಬಹಳ ಪಂಥಗಳನ್ನ ನೀವು ಧರ್ಮ ಅಂತಾನೆ ಕರಿಬಾರ್ದು. ದೊಡ್ಡ ತಪ್ಪು ನಡೆಯೋದೇ ಅಲ್ಲಿ. ಧರ್ಮ ಅನ್ನೋ ಪದವನ್ನ ಇಂಗ್ಲಿಷಿಗೆ ತಗೊಂಡು ಹೋಗ್ಬೇಕಾದಾಗ ರಿಲಿಜನ್ ಅಂತ ಮಾಡಿದ್ರು. ಹೀಗಾಗಿ ಎಲ್ಲೆಲ್ಲಿ ರಿಲಿಜನ್ ಬರುತ್ತೋ ಅದನ್ನೆಲ್ಲ ಧರ್ಮ ಅಂತ ಅನುವಾದ ಮಾಡ್ತೀವಿ. ತಪ್ಪು. ರಿಲಿಜನ್ ಅಂದ್ರೆ ಅರ್ಥ ಏನ್ ಗೊತ್ತೇನು? ಡಿಕ್ಷನರಿಯ ಪ್ರಕಾರ ರಿಲಿಜನ್ಗೆ 3 ಪ್ರಮುಖ ಸಂಗತಿಗಳು ಬೇಕು. ಒಂದು ರಿಲಿಜನ್ ಆಗ್ಲಿಕ್ಕೆ 3 ಸಂಗತಿಗಳು ಬೇಕು. ಮೊದಲನೇದು, ಆ ರಿಲಿಜನ್ಗೆ ಒಬ್ಬನೇ ದೇವರಿರಬೇಕು. ಒಂದು ರಿಲಿಜನ್ ಆಗಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಅದನ್ನ ಸ್ಥಾಪಿಸಿರಬೇಕು, ಆಗ ರಿಲಿಜನ್ ಅಂತಾರೆ. ಮೂರನೇದು, ಒಂದು ರಿಲಿಜನ್ ಆಗಬೇಕು ಅಂದ್ರೆ ಆ ರಿಲಿಜನ್ ನ ಸೂತ್ರಗಳನ್ನ ಬರೆದಿರುವಂತ ಒಂದು ಪುಸ್ತಕ ಇರಬೇಕು. ಹಿಂದೂ ಧರ್ಮಕ್ಕೆ ಬನ್ನಿ. ಈಗ ನೀವು ನೋಡಿ, ಇಸ್ಲಾಮಿಗೆ ನೋಡಿ, ಇಸ್ಲಾಮಿಗೆ ಒಬ್ಬರೇ ವ್ಯಕ್ತಿ, ಯಾರೊಂದು ಗೊತ್ತಿದೆ ನಿಮ್ಗೆ? ಇಸ್ಲಾಂಗೆ ಒಂದೇ ಪುಸ್ತಕ, ಯಾವುದೋ ಒಂದು ಗೊತ್ತಿದೆ. ಇಸ್ಲಾಮಿಗೆ ಒಬ್ಬನೇ ದೇವರು. ಕ್ರಿಶ್ಚಿಯಾನಿಟಿ ಒಬ್ಬನೇ ದೇವರು, ಒಂದೇ ಪುಸ್ತಕ ಮತ್ತು ಒಬ್ಬ ವ್ಯಕ್ತಿ ಅದನ್ನ ಸ್ಥಾಪಿಸಿದವನು. ನೀವು ಜಗತ್ತಿನ ಯಾವ ರಿಲಿಜನ್ಗಳನ್ನು ನೋಡಿದ್ರು ಹಾಗೆ. ಆದ್ರೆ ಧರ್ಮ ಅಂತ ಇರೋದು ಜಗತ್ನಲ್ಲಿ ಹಿಂದೂ ಧರ್ಮ ಮಾತ್ರ. ಯಾಕೆ ಅಂತಂದ್ರೆ ಹಿಂದೂ ಧರ್ಮ ಯಾರು ಹುಟ್ಟಿಸಿದ್ದು ಅಂತ ಕೇಳಿದ್ರೆ ಇದು ಯಾರಿಂದಲೂ ಹುಟ್ಟಿದ್ದಲ್ಲಪ್ಪ, ನೀನು ಹುಟ್ಟೋಕ್ಕಿಂತ ಮುಂಚಿನಿಂದಲೂ ಇದ್ದಂತ ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ನಮ್ಮದ್ದು ಅಂತ ಹುಟ್ಟೋಕ್ಕಿಂತ ಮುಂಚೆ ಇದ್ದಿದ್ದು. ಹಿಂದೂ ಧರ್ಮಕ್ಕೆ ಒಂದು ಪುಸ್ತಕನ ಅಂತ ಕೇಳಿದ್ರೆ ಹಿಂದೂ ಧರ್ಮಕ್ಕೆ ಪುಸ್ತಕ ಒಂದಲ್ಲ. ಯಾವ ಪುಸ್ತಕ ನಿಮ್ದು ಅಂದ್ರೆ ವೇದಗಳು ನಮ್ದೇ, ಪುರಾಣಗಳು ನಮ್ಮದ್ದೇ, ಇತಿಹಾಸ ಗ್ರಂಥಗಳಾಗಿರುವ ಮಹಾಭಾರತ ಮತ್ತು ರಾಮಾಯಣಗಳು ನಮ್ಮದ್ದೇ, ಆಗಮ ಶಾಸ್ತ್ರಗಳು ನಮ್ಮದ್ದೇ. ಆಯಾ ಮತಗಳು ಹಿಂದೂ ಧರ್ಮದಲ್ಲಿ ಯಾವತ್ತಿದೆಯೋ ಅವ್ರಿಗೆಲ್ರಿಗೂ ಬೇರೆ ಬೇರೆ ಗ್ರಂಥಗಳಿವೆ, ಅವೆಲ್ಲವೂ ನಮ್ಮದ್ದೇ. ಎಲ್ಲವನ್ನೂ ನಮ್ಮದ್ದೇ ಅಂತ ನಿಮ್ಗೆ ಪುಸ್ತಕ ಯಾವುದು ಅಂತ ಕೇಳಿದಾಗ ಒಂದು ದೊಡ್ಡ ಲೈಬ್ರರಿಯನ್ನ ತೋರಿಸುವ ಜಗತ್ತಿನ ಏಕೈಕ ಧರ್ಮವೂ ನಮ್ಮದ್ದೇ. ಯಾರದಿದೆ ತೋರಿಸ್ಬಿಟ್ರಿ ನೋಡೋಣ.
ಕಂಪೇರ್ ಹೆಂಗ್ ಮಾಡ್ತೀರಾ? ನಮಗೂ ಅವ್ರಿಗೂ ಕಂಪೇರ್ ಮಾಡ್ಲಿಕ್ಕೆ ಇಲ್ಲ. ನನ್ ಬಹಳ ಜನ ಸ್ವಾಮಿಗಳು, ನಾನು ಕ್ಷಮೆ ಕೇಳ್ತೀನಿ ಎಲ್ರನ್ನು, ಬಹಳ ಜನ ಸಾಧುಗಳು ಮಾತನಾಡುವಾಗ, ಬಹಳ ಜನ ಸೆಕ್ಯುಲರ್ಗಳು ಮಾತನಾಡುವಾಗ ಹೇಳ್ತಾರೆ, ಎಲ್ಲ ಧರ್ಮವು ಒಂದನ್ನೇ ಬೋಧಿಸುತ್ತದೆ. ಸುಳ್ಳು. ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠ ಸಂಗತಿಗಳನ್ನ ಹೆಜ್ಜೆ ಹೆಜ್ಜೆಗೂ ಬೋಧಿಸುವಂತ ಧರ್ಮ ಯಾವ್ದಾದ್ರು ಇದ್ರೆ ಅದು ನನ್ನ ಧರ್ಮ ಮಾತ್ರ. ನಾನು ಧೈರ್ಯವಾಗಿ ಹೇಳಬಲ್ಲೆ. ಪ್ರತಿ ಕಾರ್ಯಕ್ರಮದ ನಂತರ ಪ್ರಾರ್ಥನೆ ಮಾಡುವಂತಂದ್ರೆ ಏನ್ ಪ್ರಾರ್ಥನೆ ಮಾಡ್ತೀವಿ ಗೊತ್ತಾ ನಾವು? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಭವೆ. ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಒಳ್ಳೇದನ್ನ ನೋಡ್ಲಿ, ಎಲ್ಲರೂ ಆರೋಗ್ಯವಂತರಾಗಿರ್ಲಿ, ಯಾರಿಗೂ ದುಃಖ ಇಲ್ಲದೆ ಇರ್ಲಿ. ಎಲ್ಲರೂ ಅಂದ್ರೆ ಯಾರ್ರೀ? ಇದನ್ನ ಋಷಿಗಳು ಹೇಳಿದ್ರು. ಹೀಗಾಗಿ ಗಂಡಸರು ಮಾತ್ರ ಚೆನ್ನಾಗಿರ್ಲಿ ಅಂತ ಅರ್ಥನಾ? ಹೆಂಗಸರು ಬಂದ್ರು. ಇದನ್ನ ಹಿಂದೂಗಳು ಹೇಳಿದ್ರು. ಹೀಗಾಗಿ ಹಿಂದೂಗಳು ಮಾತ್ರ ಚೆನ್ನಾಗಿರ್ಲಿ ಅಂತನ? ಸರ್ವೇ ಭವಂತು ಸುಖಿನಃ ಅಂತಂದ್ರೆ ಎಲ್ಲರೂ ಚೆನ್ನಾಗಿರ್ಲಿ. ಅವನ್ ಮುಸ್ಲಿಂ ಆದ್ರೂ ಚಿಂತೆ ಇಲ್ಲ, ಕ್ರಿಶ್ಚಿಯನ್ ಆದ್ರೂ ಚಿಂತೆ ಇಲ್ಲ, ಅವನ್ ಚೆನ್ನಾಗಿರ್ಲಪ್ಪ. ಎಲ್ಲೋ ಇರಾನು ಇಸ್ರೇಲು ಜಗಳ ನಡೀತಿದ್ರೆ ಎಲ್ಲ ಜಗಳ ನಿಂತೋಗಿ ಚೆನ್ನಾಗಿರ್ಲಪ್ಪ ಅಂತ ಕೇಳಿಕೊಳ್ಳೋರು ನಾವು. ಮೂರನೇದಿದೆ, ಈ ಮನುಷ್ಯರು ಇದನ್ನ ಹೇಳಿದ್ರಿಂದ ಮನುಷ್ಯರು ಮಾತ್ರ ಅಂತ ಕೇಳಿದ್ರೆ ಹಿಂದೂ ಧರ್ಮ ಹೇಳುತ್ತೆ ಸರ್ವೇ ಅಂದ್ರೆ ಮನುಷ್ಯ ಮಾತ್ರ ಅಲ್ಲ ಕಣೋ, ಸಕಲ ಜೀವ ಜಂತುಗಳು, ಕ್ರಿಮಿ ಕೀಟಗಳು ಎಲ್ಲವೂ ಚೆನ್ನಾಗಿರ್ಲಿ ಅಂತ ಜಗತ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು. ಯಾಕ್ರಿ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕು ಯಾರ ಮುಂದೆ ಆದ್ರೂ? ಹಿಂದೂ ಅಂತ ಹೇಳುವಾಗ್ಲೇ ಹೆಮ್ಮೆ ಪಟ್ಕೊಂಡು ನಿಂತ್ಕೋಬೇಕು. ಹಿಂದೂ ಅಂತ ಹೇಳಬೇಕಾದಾಗ ಎದೆ ತಟ್ಟಿ ಹೇಳಬೇಕು. ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವ ಸಂಗತಿ ಅದು. ಮಗು, ನೀನ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನೀನ್ ಎದೆ ಎತ್ತಿ ನಡಿಬೇಕು. ಯಾಕೆ ಅಂತಂದ್ರೆ ದೇವರು ಪುಣ್ಯವಶಾತ್ ನಿನ್ನನ್ನ ಹಿಂದುವಾಗಿ ಹುಟ್ಟಿಸ್ಬಿಟ್ಟ. ಅಕಸ್ಮಾತ್ ಸುಮ್ನೆ ಯೋಚನೆ ಮಾಡಿ, ಬಹಳ ಜನ ಇಲ್ಲಿ ಕೂತಿದ್ದೀರಾ, ಸೆಕ್ಯುಲರ್ಗಳು ಬಹಳ ಜನ ಇರಬಹುದು ಇಲ್ಲಿ, ಅಥವಾ ಸೆಕ್ಯುಲರ್ಗಳೆಲ್ಲ ದೂರ ನಿಂತು ನೋಡ್ತಾ ಇದ್ದಿರಬಹುದು, ನಾನು ಒಳಗೋಗ್ಬಿಟ್ರೆ ಹಿಂದೂ ಆಗ್ಬಿಡ್ತೀನಿ ಏನೋ ಅಂತ. ನಿಮ್ಮನ್ನೂ ಕೂಡ ಸೆಕ್ಯುಲರ್ ಅಂತ ಕರೆದುಕೊಳ್ಳುವ ಪ್ರತಿಯೊಬ್ಬ ರಾಜಕಾರಣಿಯನ್ನ, ಪ್ರತಿಯೊಬ್ಬ ಅಧಿಕಾರಿಯನ್ನ, ಪ್ರತಿಯೊಬ್ಬ ಪೊಲೀಸ್ ವರ್ಗದವರನ್ನ, ಪ್ರತಿಯೊಬ್ಬ ಸಂತರನ್ನ ಭಗವಂತ ಏನಾದ್ರೂ ಹುಟ್ಟಿಸಬೇಕಾದ್ರೆ ಭಾರತದಲ್ಲಿ ಹಾಕೋದನ್ನ ಸ್ವಲ್ಪ ಕೈ ಅಲಗಾಟ ಮಾಡಿ ಪಾಕಿಸ್ತಾನದಲ್ಲಿ ಬಿದ್ದಿದ್ರೆ, ಸ್ವಲ್ಪ ಭಗವಂತನ ಕೈ ಸ್ವಲ್ಪ ಜೋರಾಗಿ ಅಲಗಾಡಿ ಅಫ್ಘಾನಿಸ್ತಾನದಲ್ಲಿ ಬಿದ್ದಿದ್ರೆ, ಭಗವಂತ ಸ್ವಲ್ಪ ನೋಡೇ ಬಿಡೋಣ ಇವನ್ ಸೆಕ್ಯುಲರಿಸಮ್ ಅಂತ ಹೇಳಿ ಇರಾಕ್ನಲ್ಲೋ, ಇರಾನ್ನಲ್ಲೋ, ಸೌದಿ ಅರೇಬಿಯಾದಲ್ಲೋ ಹುಟ್ಟಿಸಿದ್ರೆ ಹೆಂಗಿರ್ತಿತ್ತು ಗೊತ್ತಾ ಬದುಕು? ನಾನು ಬಹಳ ಹೆಮ್ಮೆಯಿಂದ ಹೇಳ್ತಿರ್ತೀನಿ, ಈಗಂತೂ ಬಹಳ ಖುಷಿಯಿಂದ ಹೇಳ್ತೀನಿ. ಜಗತ್ನಲ್ಲಿ ಇವತ್ತು ರಂಜಾನ್ ನ ಟೈಮ್ ಇದು. ಯಾರಾದ್ರೂ ಮುಸಲ್ಮಾನರಿದ್ರೆ ಬಹಳ ಪ್ರೀತಿಯಿಂದ ನೀವು ಬಂದು ಕೂತಿದ್ರೆ ಬಹಳ ಹೆಮ್ಮೆ ಪಡಿ ನೀವು ಭಾರತದಲ್ಲಿ ಇದ್ದೀರಾ ಅಂತ. ಯಾಕೆ ಅಂತಂದ್ರೆ ರಂಜಾನ್ ಇವತ್ತು ಸೌದಿ ಅರೇಬಿಯಾದಲ್ಲಿ ನೆಮ್ಮದಿಯಿಂದ ನಡೀತಾ ಇಲ್ಲ. ರಂಜಾನ್ ಇವತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ನೆಮ್ಮದಿಯಿಂದ ನಡೀತಾ ಇಲ್ಲ. ರಂಜಾನ್ ಇವತ್ತು ಕತಾರ್ ನಲ್ಲಿ, ಕುವೈತ್ ನಲ್ಲಿ, ಒಮನ್ ನಲ್ಲಿ, ರಂಜಾನ್ ಇವತ್ತು ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಎಲ್ಲೂ ನೆಮ್ಮದಿಯಿಂದ ನಡೀತಾ ಇಲ್ಲ. ರಂಜಾನ್ ನೆಮ್ಮದಿಯಿಂದ ನಡೀತಾ ಇರುವಂತ ಏಕೈಕ ರಾಷ್ಟ್ರ ಇದ್ರೆ ಅದು ಭಾರತ ಮಾತ್ರ. ಯಾಕೆ ಗೊತ್ತಾ? ಭಾರತದಲ್ಲಿ ಬಹುಸಂಖ್ಯಾತರು ಹಿಂದೂಗಳು ಅಂತ. ಅಕಸ್ಮಾತ್ ಇಲ್ಲೂ ಏನಾದ್ರೂ ಮುಸಲ್ಮಾನರೇ ಜಾಸ್ತಿ ಇದ್ದಿದ್ರೆ ಇವತ್ತು ಇದು ಕೂಡ ಯುದ್ಧಗ್ರಸ್ತ ದೇಶವಾಗಿರ್ತಿತ್ತು, ನೆಮ್ಮದಿಯಿಂದಿರುವಂತ ದೇಶವಾಗಿರ್ತಿರ್ಲಿಲ್ಲ. ಹಿಂದೂಗಳ ಕಾರಣಕ್ಕಾಗಿರುವಂತದ್ರಿ ಇದು. ನೀವು ನಿಮ್ ಪಕ್ಕದಲ್ಲಿ ಮುಸಲ್ಮಾನರು ಯಾರಾದ್ರೂ ಸಿಕ್ಕದಾಗ ಮಾತನಾಡಿ ಹೇಳಿ ಅವರಿಗೆ, ನೀನು ಬೆಳಿಗ್ಗೆ ರೋಜಾ ಹಿಡ್ಕೊಳ್ತೀಯಾ, ಇಡೀ ದಿನ ರೋಜಾದಲ್ಲಿ ಇರ್ತೀಯಾ, ಸಂಜೆ ಇಫ್ತಾರ್ ಮಾಡ್ತೀಯಾ ಅಂತಂದ್ರೆ ಅದಕ್ಕೆ ಕಾರಣ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೆ, ಮತ್ ನೀನ್ ಭಾರತದಲ್ಲಿದ್ದೀಯಾ ಅನ್ನೋದು ಕಾರಣ ಅಂತ ಇವತ್ತು ನಾವ್ ಎಲ್ರಿಗೂ ಹೇಳ್ಬೇಕಾದಂತ ಅಗತ್ಯ ಇದೆ. ಈ ಸಂಸ್ಕೃತಿ ಬೆಳಕೊಂಡು ಬಂದಿದ್ದೆ ಹಾಗೆ. ಹಿಂದೂ ಸಂಸ್ಕೃತಿ ಇಲ್ಲದೆ ಹೋಗಿದ್ದ ಜಾಗ ಇತ್ತ ಅಂತ ಕೇಳಿದ್ರೆ ನನಗಂತೂ ಅನುಮಾನ ಇದೆ. ಪುರಾವೆಗಳು ಕೆಲವು ಕಡೆ ಸಿಗಬೇಕಾಗಿದೆ, ಕೆಲವು ಕಡೆ ಸಿಕ್ಕಿವೆ. ಉದಾಹರಣೆಗೆ ಪಾಕಿಸ್ತಾನದಲ್ಲಿ ಹಿಂದೂ ಸಂಸ್ಕೃತಿ ಇತ್ತ ಅಂತ ನೀವು ಕೇಳಿದ್ರೆ ಬಹಳ ಜನ ಹೌದು ಅಂತೀವಿ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ 1947 ಡಿವೈಡ್ ಆಗಿರೋದು ಪಾಕಿಸ್ತಾನ ಅಂತ. ಇನ್ನೊಂದು 500 ವರ್ಷ ಕಳೆದರೆ ಪಾಕಿಸ್ತಾನದಲ್ಲಿ ಹಿಂದೂ ಸಂಸ್ಕೃತಿ ಇತ್ತ ಅಂತ ಕೇಳಿದ್ರೆ 500 ವರ್ಷದ ನಂತರ ಹಿಂದೂ ಮಕ್ಕಳೇ ಹೇಳ್ತಾರೆ, ಇಲ್ಲ ಸರ್, ಪಾಕಿಸ್ತಾನ ಮುಸಲ್ಮಾನ್ ರಾಷ್ಟ್ರವೇ ಹುಟ್ಟಿದಾಗಿಂದ ಇಲ್ಲ ರೀ, ಅದು ಹಿಂದೂ ರಾಷ್ಟ್ರವೇ ಆಗಿತ್ತು, ಕಾಲಕ್ರಮದಲ್ಲಿ ಒಡೆದೋಯ್ತು. ಲಾಹೋರ್ ಅಂತ ನಗರ ಏನಿದೆಯೋ ಅದರ ಹೆಸರು ಲಾಹೋರ್ ಅಲ್ಲ, ಲವಪುರ ಅಂತ ಹೆಸರು. ಲವನಾಳ್ತಾ ಇದ್ದಂತ ನಗರವಾಗಿದ್ರಿಂದ ಅದು ಆನಂತರದ ದಿನಗಳಲ್ಲಿ ಲಾಹೋರ್ ಅಂತ ಕರೆಸ್ಕೊಳ್ಳಲ್ಪಡ್ತು. ಇದೇ ಪಾಕಿಸ್ತಾನದಲ್ಲಿ ಮುಲ್ತಾನ್ ಅಂತ ಒಂದು ಜಾಗ ಇದೆ. ಈ ಮುಲ್ತಾನ್ನ ಹೆಸರು ಏನ್ ಗೊತ್ತಾ? ಮೂಲ ಸ್ಥಾನ ಅಂತ ಹೆಸರು. ಸೂರ್ಯನ ಮಂದಿರ ಇದ್ದಂತ, ದೇವಾಲಯ ಇದ್ದಂತ ಅದ್ಭುತವಾಗಿರುವಂತ ಜಾಗ ಅದು. 100% ಹಿಂದೂ ಸಂಸ್ಕೃತಿ ಇದ್ದ ಜಾಗ ಪಾಕಿಸ್ತಾನ.
ಪಾಕಿಸ್ತಾನಕ್ಕಿಂತ ಆಚೆ ಒಂದು ರಾಷ್ಟ್ರ ಇದೆ, ಅಫ್ಘಾನಿಸ್ತಾನ ಅಂತ ಕರೀತಾರೆ. ಅಲ್ಲಿ ಹಿಂದೂ ಸಂಸ್ಕೃತಿ ಇತ್ತ ಅಂತ ಇವತ್ ನೀವು ನೋಡಿದ್ರೆ ಏನು ಕಾಣದೇ ಇರಬಹುದು. ಅಫ್ಘಾನಿಸ್ತಾನಕ್ಕೆ ನಮ್ಮ ಮಹಾಭಾರತದ ಕಾಲದಲ್ಲಿ ಏನಂತ ಕರೀತಿದ್ರು ಗೊತ್ತಾ? ಗಾಂಧಾರ ದೇಶ ಅಂತ ಕರೀತಾ ಇದ್ರು. ಹಸ್ತಿನಾಪುರದಲ್ಲಿದ್ದ ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನ ಕರ್ಕೊಂಡು ಬಂದಿದ್ದು ಅದೇ ಗಾಂಧಾರ ದೇಶದಿಂದ. ಇವತ್ತು ಅಫ್ಘಾನಿಸ್ತಾನ ಅದು. ಸ್ವಲ್ಪ ಅಫ್ಘಾನಿಸ್ತಾನದ ಆಚೆ ಹೋಗಿ, ಯಾವುದನ್ನು ಪರ್ಷಿಯಾ ಅಂತ ಕರಿತೀವೋ ಇವತ್ತು ಇರಾನ್ ಅಂತ ಕರೀತಾರೋ, ಯಾವುದು ಯುದ್ಧಗ್ರಸ್ತವಾಗಿದೆಯೋ ಆ ಇರಾನ್ನ ಹೆಸರಿನ ಅರ್ಥ ಏನು ಗೊತ್ತಾ ಮಿತ್ರ? ಬಹಳ ಜನರಿಗೆ ಗೊತ್ತಿಲ್ಲ. ಆಯರಿಯನ್ ಅನ್ನೋದನ್ನ ಇರಾನ್ ಅಂತ ಕರೆದ್ರು. ಆಯರಿಯನ್ ಅಂತಂದ್ರೆ ಯಾವ್ದು ಕೇಳಿದ್ವಿ ಗೊತ್ತಾ? ಆರ್ಯ ಜನಾಂಗದವರು ಎಲ್ಲಿದ್ರೋ ಅದನ್ನ ಆರ್ಯನ್ ಅಂತ ಕರೆದ್ರು, ಅದು ಇರಾನ್ ಅಂತ ಆಯ್ತು. ಆರ್ಯ ಜನಾಂಗ ಅಂದ್ರೆ ಯಾವುದು? 100% ಭಾರತೀಯ ಜನಾಂಗ, ಹಿಂದೂ ಜನಾಂಗ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ನಮ್ದೇ ಜನಾಂಗದ ಭಾಗ ಅದು. ಅಲ್ಲಿ ಆಚರಣೆ ಮಾಡ್ತಾ ಇದ್ದ, ಇವತ್ತು ಇಸ್ಲಾಂ ಇದೆ, ಶಿಯಾ ಮುಸ್ಲಿಮರಲ್ಲಿದ್ದಾರೆ, ಆದ್ರೆ ಅಲ್ಲಿ ಆಚರಣೆ ಮಾಡ್ತಾ ಇದ್ದ ಸಂಪ್ರದಾಯ ಯಾವ್ದು ಗೊತ್ತಾ? ಜರತೂಷ್ಟ್ರ ಸಂಪ್ರದಾಯ. ಜೊರಾಸ್ಟ್ರಿಯನ್ ಸಂಪ್ರದಾಯನ ಏನ್ ಆಚರಣೆ ಮಾಡ್ತಾರೋ ಆ ಜೊರಾಸ್ಟ್ರಿಯನ್ ಸಂಪ್ರದಾಯದ ಅವೆಸ್ತಾ ಅನ್ನುವಂತ ಪ್ರಮುಖ ಗ್ರಂಥವನ್ನು ನೀವೇನಾದ್ರೂ ಓದಿದ್ರೆ ಅದರಲ್ಲಿ 90% ಭಾಗ ಹಿಂದೂ ಧರ್ಮದ ಪ್ರತಿಕೃತಿ ಇದ್ದಂತೆ ಇದೆ ಅಂತ ಓದಿದವರು ಹೇಳ್ತಾರೆ. ನಾನು ಗಮನಿಸಿದ್ದೀನಿ ಅವೆಸ್ತಾನ. ಝೆಂದ್ ಅವೆಸ್ತಾ ಇರಾನ್ ನಮ್ದಾಗಿತ್ತು. ನಮ್ಮ ಪ್ರಭಾವ ಇರಾಕಿನ ಮೇಲಿತ್ತು, ಮೆಸೊಪೊಟಮಿಯಾದ ಮೇಲೆ. ನಮ್ಮ ಪ್ರಭಾವ ಚೀನಾದಲ್ಲಿತ್ತು. ನಮ್ಮ ಪ್ರಭಾವ ನೀವು ಈ ಕಡೆಗೆ ನೋಡಿದ್ರೆ ಇಂಡೋನೇಷಿಯಾ, ಮಲೇಷಿಯಾ, ಜಾವಾ, ಬಾಲಿ, ಸುಮಾತ್ರ, ಯಾವ ದ್ವೀಪಗಳಲ್ಲಿ ನೋಡಿದ್ರು ಹಿಂದುತ್ವದ ಪ್ರಭಾವ ಇತ್ತು. ಯಾವಾಗ ಹಿಂದೂ ನಿಧಾನವಾಗಿ ಕ್ರೂರಿಗಳ ಆಕ್ರಮಣಕ್ಕೆ ಒಳಗಾಗಲಿಕ್ಕೆ ಶುರು ಮಾಡಿದ್ನೋ ಆಗ ನಿಧಾನವಾಗಿ ಚಿಕ್ಕದಾಗ್ತಾ ಬಂತು. ಬಹಳ ಹಿಂದಿನ ಕಥೆ ಏನ್ರಿ? 1947ರವರೆಗೂ ಅಖಂಡವಾಗಿದ್ದಂತ ಈ ಭಾರತ ಎಷ್ಟು ಚಿಕ್ಕದಾಗೋಯ್ತು 1947ರಲ್ಲಿ. 1947ರವರೆಗೂ ಈ ದೇಶದ ಮೇಲೆ ಮುಸಲ್ಮಾನರ ಆಕ್ರಮಣ ಆಗುವವರೆಗೂ ಜಗತ್ತಿನ ಸಿರಿವಂತ ರಾಷ್ಟ್ರಗಳಲ್ಲೊಂದು ಭಾರತ.